ಎನ್ಡಿಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ಮೂಲದ ಕುಖ್ಯಾತ ದರೋಡೆಕೋರ ಜಯಸಿಂಹ ತಂದೆ ದುರ್ಗಪ್ಪ ಮೋಡೇಕರ್ ಎಂಬಾತನನ್ನ ಬಂಧಿಸಿ ಕರೆತರುವಾಗ ಪೊಲೀಸರ ಮೇಲೆ ಹಲ್ಲೆ ನಡೆಸಿ ಪರಾರಿಯಾಗಲು ಯತ್ನಿಸಿದ್ದಕ್ಕೆ ಮುಂದರಗಿ ಸಿಪಿಐ ಮಂಜುನಾಥ್ ಕುಕ್ಕುಗಲ್ ಇವರು ಆರೋಪಿಗಳ ಎಡಗಾಲಿಗೆ 2 ಸುತ್ತು ಫೈರಿಂಗ್ ಮಾಡಿದ ಘಟನೆ ಸಂಭವಿಸಿದೆ. ಆರೋಪಿ ಜಯಸಿಂಹನನ್ನ ಮುಂಡರಗಿ ತಾಲೂಕಿನ ಡೋಲಿ ಡಂಬಳ ಗ್ರಾಮದ ಮಧ್ಯೆ ಕಳೆದ ಭಾನುವಾರ ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡು ಲಕ್ಷ್ಮೀಪುರ ಪೊಲೀಸ್ ಠಾಣೆಗೆ ಕರೆತರುವ ಸಂದರ್ಭದಲ್ಲಿ ಆರೋಪಿಯು ಏಕಾಏಕಿ ಪೊಲೀಸರ ಮೇಲೆ ಹಲ್ಲೆ ನಡೆಸಿ ತಪ್ಪಿಸಿಕೊಳ್ಳಲು ಯತ್ನ ಮಾಡಿದ್ದಾನೆ. ಈತನ ವಿರುದ್ಧ ಕಾಗವಾಡ, ಬಾಗೇವಾಡಿ, ತಿಕೋಟ, ಲಕ್ಷ್ಮೀಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ರಾಜ್ಯ ಹಾಗೂ ಅಂತಾರಾಜ್ಯ ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದ್ದ ಈ ನಟೋರಿಯಸ್ ಡಕಾಯಿತನ ಪತ್ತೆಗಾಗಿ ಗದಗ ಪೊಲೀಸ್ ಅಧೀಕ್ಷಕ ಬಿಎಸ್ ನೇಮೇಗೌಡ ಸೂಚನೆ ಮೇರೆಗೆ ಡಿವೈಎಸ್ಪಿ ಎಸ್ಪಿ ಸುಂಕದ ಮಾರ್ಗದರ್ಶನದಲ್ಲಿ ಮುಂಡರಗಿ ಸಿಪಿಐ ಮಂಜುನಾಥ್ ಕುಕ್ಕುಗಲ್, ಮುಳಗೊಂಡ ಸಿಪಿಐ ಸಂಗಮ ಶಿವಯೋಗಿ ಹಾಗೂ ಬೆಟಗೇರಿ ಸಿಪಿಐ ಧೀರಜ್ ಶಿಂಧೆ ತಂಡವನ್ನು ರಚಿಸಲಾಗಿದ್ದು, ಆರೋಪಿಯು ಈಗ ಕಾಕಿ ಬಲೆಗೆ ಬಿದ್ದಿದ್ದಾರೆ. ಮುಂಜಾನೆ ಹೊತ್ತಿನಲ್ಲಿ ಸೆಲ್ಫ್ ಡಿಫೆನ್ಸ್ ಸಲುವಾಗಿ ಒಂದು ಪೊಲೀಸ್ ಫೈರಿಂಗ್ ಆಗಿದೆ. PI ಮುಂಡ್ರಗಿ ಅವರು ಆರೋಪಿತ ಒಬ್ಬ ಅಂದರೆ ಜಯಸಿಂಗ್ ದುರ್ಗಪ್ಪ ಮೋಡ್ಕೇರ್ ಅಂತೇಳಿ ಸುಮಾರು 22 ವರ್ಷ, ಈ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿಯಲ್ಲಿರ್ತಕ್ಕಂಥ ಒಂದು ಜನತಾ ಕಾಲನಿ ವಾಸಿ. ಈತ ಅನೇಕ ಪ್ರಕರಣಗಳಲ್ಲಿ ವಾಂಟೆಡ್ ಇದೆ. ರೀಸೆಂಟ್ಲಿ ಕಾಗವಾಡ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಡೆಕಾಯಿಟಿ ಕೇಸ್ ಆಗಿದೆ ಮತ್ತು ಬಾಗೇವಾಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಅಫೆನ್ಸ್ ಆಗಿದೆ. ತಿಕೋಟ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಆಗಿದೆ. ನಮ್ಮಲ್ಲಿ ಲಕ್ಷ್ಮೇಶ್ವರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಅಫೆನ್ಸ್ ಆಗಿದೆ. ಇನ್ನೂ ಅನೇಕ ಪೊಲೀಸ್ ಠಾಣೆಗಳಲ್ಲಿ ಈತನ ಮೇಲೆ ಒಂದು ಅಪರಾಧ ದಾಖಲಾಗಿರುವುದು ಕಂಡು ಬಂದಿದೆ. ಇವನ ಒಂದು ಚಲನವಲನ ಮೇಲೆ ನಿಗಾ ಇಟ್ಟು ನಮ್ಮ ಅಧಿಕಾರಿಗಳು ತಂಡಗಳನ್ನು ರಚನೆ ಮಾಡಲಾಗಿತ್ತು. ಇವನನ್ನು ಸೆಕ್ಯೂರ್ ಮಾಡಿಕೊಂಡು ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಾ ಇರುವಾಗ ಪೊಲೀಸರಿಗೆ ಒಂದು ನ್ಯೂಸೆನ್ಸ್ ಮಾಡಿ ಹಲ್ಲೆ ಮಾಡಿ ತಪ್ಪಿಸ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಆ ಟೈಮಲ್ಲಿ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಒಂದು ಏರ್ ಫೈರ್ ಕೂಡ ಮಾಡಿ ವಾರ್ನ್ ಮಾಡಿ ಎಲ್ಲ ಮಾಡಿದ್ದಾರೆ. ನಾರ್ಮಲಿ ಮೊದಲು ವಾರ್ನ್ ಮಾಡಿ ನಂತರ ಏರ್ ಫೈರ್ ಮಾಡಿ ವಾರ್ನ್ ಮಾಡಿದರೂ ಕೂಡ ಅವನು ತಾನು ಹಲ್ಲೆ ಮಾಡೋದನ್ನು ಮತ್ತು ಓಡಿ ಹೋಗೋದನ್ನು ಸ್ಟಾಪ್ ಮಾಡಿಲ್ಲ. ಆದ್ದರಿಂದ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಮತ್ತು ಆತನನ್ನು ವಶಕ್ಕೆ ಪಡೆದುಕೊಳ್ಳುವ ದೃಷ್ಟಿಯಿಂದ ಅವನ ಕಾಲಿಗೆ ಅಂದರೆ ಎಡಗಾಲಿಗೆ 2 ಸುತ್ತು ಗುಂಡನ್ನು ಹಾರಿಸಿದ್ದಾರೆ ಮತ್ತು ತಕ್ಷಣ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಟ್ರೀಟ್ಮೆಂಟ್ ನಡೀತಾ ಇದೆ. ಈಸ್ ಔಟ್ ಆಫ್ ಡೇಂಜರ್. ನಮ್ಮ ಸಿಬ್ಬಂದಿಗೂ ಕೂಡ ಒಬ್ಬರಿಗೆ ಗಾಯ ಆಗಿದೆ. ಅವ್ರನ್ನೂ ಕೂಡ ಆಸ್ಪತ್ರೆಗೆ ದಾಖಲು ಮಾಡಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ವಿ. ಒಟ್ಟಿನಲ್ಲಿ ಒಬ್ಬ ಅತ್ಯಂತ ಅನೇಕ ಜಿಲ್ಲೆಗಳಿಗೆ ಬೇಕಾಗಿರ್ತಕ್ಕಂಥ ಒಬ್ಬ ಆರೋಪಿಯಾಗಿದ್ದ. ಸೊ ಇವನ್ನ ವಶಕ್ಕೆ ಪಡೆದುಕೊಳ್ಳಲು ಮತ್ತು ಮುಂದಿನ ತನಿಖೆ ಕೈಗೊಳ್ಳೋದು ಭಾಳ ಅವಶ್ಯಕತೆ ಇತ್ತು. ಆ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು ಅವನನ್ನು ಫೈರ್ ಮಾಡಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮುಂದಿನ ತನಿಖೆಯನ್ನು ಪ್ರಕರಣಗಳನ್ನು ದಾಖಲಿಸಿಕೊಂಡು ಮತ್ತು ಯಾವ ಪ್ರಕರಣದಲ್ಲಿ ಯಾವ ತನಿಖೆಯಲ್ಲಿ ಇವನು ಬೇಕು ಅನ್ನೋದ್ರ ಬಗ್ಗೆ ಮತ್ತು ಬೇರೆ ಬೇರೆ ಜಿಲ್ಲೆ ಕೆಲವು ಅಂತಾರಾಜ್ಯದಲ್ಲೂ ಕೂಡ ಅವರು ಅಫೆನ್ಸ್ ಮಾಡಿರೋ ಬಗ್ಗೆ ಮಾಹಿತಿ ಇದೆ. ಅದನ್ನೆಲ್ಲ ಕೂಡ ವಿವರವಾಗಿ ನಮ್ಮ ಅಧಿಕಾರಿಗಳು ತನಿಖೆ ಮಾಡ್ತಾರೆ. ಸರ್, ಬೇರೆ ರಾಜ್ಯಗಳು ಕೂಡ ಬೇಕಾಗಿತ್ತು ಅಂದರೆ ಅಂತಾರಾಜ್ಯದಲ್ಲಿ ಕೂಡ ಅಫೆನ್ಸ್ ಮಾಡಿದ್ದಾರೆ. ಆ ಇನ್ಫಾರ್ಮೇಷನ್ ಕೂಡ ಇದೆ. ಆಂಧ್ರ ಪ್ರದೇಶ, ಬಾರ್ಡ್ರಲ್ಲಿ, ಬಳ್ಳಾರಿ ಜಿಲ್ಲೆಯಲ್ಲಿ ಈ ರೀತಿ ಬೇರೆ ಬೇರೆ ಕಡೆಗೆ ಹೋಗಿ ಮತ್ತು ಬೆಂಗಳೂರು ನಮಗೆ ಆಲ್ರೆಡಿ ಕೆಲವು ಇನ್ಫಾರ್ಮೇಷನ್, ಜಾಲಹಳ್ಳಿ PS ಅಲ್ಲೆಲ್ಲ ಅಫೆನ್ಸ್ ಮಾಡಿರೋದು ಕೆಲವು ಬೇಸಿಕ್ ಇನ್ಫಾರ್ಮೇಷನ್ ಕೂಡ ಆಲ್ರೆಡಿ ಸಿಕ್ಕಿದೆ. ಇಂಟ್ರೋಗೇಷನ್ ಟೈಮಲ್ಲೂ ಕೂಡ ಈಗ ಹೆಚ್ಚಿನ ಮಾಹಿತಿ ಸಿಗ್ತಾ ಇದೆ. ಸೊ ಅದನ್ನು ತೆಗೆದುಕೊಂಡು ಎಲ್ಲೆಲ್ಲಿ ಅಫೆನ್ಸ್ ಮಾಡಿದ್ರು ಆ ಎಲ್ಲ ಅಧಿಕಾರಿಗಳ ಜೊತೆಗಳು ಕೂಡ ಮಾತಾಡಿಕೊಂಡು ಕೋಆರ್ಡಿನೇಟ್ ಮಾಡಿಕೊಂಡು ಮುಂದಿನ ತನಿಖೆನೇ ಸರ್, ಏನು ಭಾಳ ನಟೋರಿಯಸ್ ಇದ್ದ ಸರ್. ಹೆಂಗೆ ಸರ್ ಇವ್ರು ಹೆಂಗೆ ಕಾಂಟ್ಯಾಕ್ಟ್ ಹೆಂಗಿತ್ತು? ಫೋನ್ ಮೂಲಕ ಇತ್ತು ಅದು ಏನು ಪೊಲೀಸರಿಗೆ ಬೇರೆ ಬೇರೆ ಠಾಣೆಗಳಲ್ಲೂ ಕೂಡ ಪ್ರಕರಣ ಅಂತ ಹೇಳಿ ಎಲ್ಲಿ ಯಾರಿಗೂ ಕೂಡ ಈತ ಸಿಕ್ಕಿಲ್ಲ. ಅವ್ರು ಯಾವ ಥರ ಅವ್ರ ಕಾಂಟ್ಯಾಕ್ಟಲ್ಲಿ ಇದ್ರು? ಅದನ್ನು ಬಿಟ್ಕೊಡ್ಲಿಕ್ಕಾಗಲ್ಲ. ಆದರೆ ತಾವು ಹೇಳಿದಾಗೆ ಇವನು ಭಾಳ ಪೊಲೀಸ್ ಸ್ಟೇಷನ್ಗಳಿಗೆ ಬೇಕಾಗಿದ್ದ. ಒಂಥರ ಪ್ರೊಫೆಷ್ನಲ್ ಆಗಿ ಹ್ಯಾಬಿಚುವಲ್ ಆಗಿ ಅಫೆನ್ಸ್ಗಳನ್ನು ಮಾಡಿಕೊಂಡು ಡೆಕಾಯಿಟಿ ಮಾಡೋದಿರ್ಬೋದು, ಹೌಸ್ ಬ್ರೇಕಿಂಗ್ ಥೆಫ್ಟ್ಸ್ ಮಾಡೋದಿರ್ಬೋದು ಅಥವಾ ಅದರ್ ಥೆಫ್ಟ್ಸ್ ಮಾಡೋದಿರ್ಬೋದು, ವೆಹಿಕಲ್ ಥೆಫ್ಟ್ ಮಾಡಿ ಅಫೆನ್ಸ್ ಮಾಡೋದು. ಸಪೋಸ್ ಎಲ್ಲಾದರೂ ಒಂದು ಬೊಲೆರೋ ಕಳ್ತನ ಮಾಡೋದು, ಇನ್ನೊಂದು ಕಡೆ ಹೋಗಿ ಅದನ್ನು ಯೂಸ್ ಮಾಡ್ಕೊಂಡು ಅಫೆನ್ಸ್ ಮಾಡೋದು. ಎಲ್ಲಾದರೂ ಒಂದು ಬೈಕ್ ಥೆಫ್ಟ್ ಮಾಡೋದು, ಅದನ್ನು ಹೋಗಿ ಇನ್ನೊಂದು ಕಡೆ ಅಫೆನ್ಸ್ ಮಾಡೋದು, ಅದನ್ನು ಬಿಟ್ಟು ಅಲ್ಲಿ ಹೋಗೋದು. ರೀಸೆಂಟ್ಲಿ ಇದು ಕಾಗವಾಡದಲ್ಲಿ ಅಫೆನ್ಸ್ ಮಾಡ್ಕೊಂಡು ಬರುವಾಗ ಬಿಡಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಚೆಕ್ ಪೋಸ್ಟಲ್ಲಿ ಬೊಲೆರೋವನ್ನು ಬಿಟ್ಟು ಓಡಿ ಹೋಗ್ತಾರೆ. ಚೆಕ್ ಪೋಸ್ಟ್ನಲ್ಲಿ ಹಿಡಿಯುವಾಗ ಅಲ್ಲಿಂದ ಎಸ್ಕೇಪ್ ಆಗಿ ಮತ್ತು ಹಿಂಗೆ ಬೇರೆ ಬೇರೆ ಕಡೆ ಅಲ್ಲಿ ಬಿಟ್ಟು ಇನ್ನೊಂದು ಕಡೆ ಹೋಗಿ ಅಫೆನ್ಸ್ ಮಾಡೋದು. ಪೊಲೀಸರಿಗೆ ಸುಳ್ಳು ಸಿಗಲಾರ್ದಂಗೆ ಓಡಾಡಿಕೊಂಡು ಅಫೆನ್ಸ್ ಮಾಡ್ತಾ ಇರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಅದನ್ನು ನಾವು ಆಳವಾಗಿ ಅಧ್ಯಯನ ಮಾಡಿ ಇವ್ರನ್ನ ಟ್ರೇಸ್ ಮಾಡಿ ಸೆಕ್ಯೂರ್ ಮಾಡಿದ್ವಿ. ಸಿಂಗಲ್ ಅಥವಾ ಗ್ಯಾಂಗ್ ಸರ್? ಗ್ಯಾಂಗ್ ಇದೆ. ಇವ್ರ ಜೊತೆಗೆ ಇನ್ನೂ 3 ಜನರನ್ನು ನಾವು ಸೆಕ್ಯೂರ್ ಮಾಡಿದ್ವಿ. ಸೊ ಅವ್ರನ್ನೂ ಕೂಡ ಇಂಟ್ರೋಗೇಷನ್ ಮಾಡಿದ್ದಾರೆ.
ಟೋಟಲ್ 4 ಜನಕ್ಕೆ ಶೆಕ್ಯೂರ್ ಮಾಡಿದ್ದು. ಮತ್ತು ಇದರಲ್ಲಿ ಯಾರಾದರೂ ಇನ್ವಾಲ್ವ್ ಅಂತ ನಮಗೆ ಇನ್ನೂ ಹೆಚ್ಚಿಗೆ ಗೊತ್ತಾಯಿತು. ಹೆಂಗೆ ಕರ್ಕೊಂಬರಾಗುತ್ತೆ ಅಂದರೆ ವಿದೇಶ್ ಅವ್ರ ಮೇಲೆ ಯಾವ ರೀತಿ ಹಲ್ಲೆ ಮಾಡ್ತಾನೆ ಏನಾಗುತ್ತೆ ಅಂದರೆ ಜೀಪಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ಅಂದರೆ ಇದು ಇದರಿಂದ ಈ ಕಂಬಳ ಶಿರಟ್ಟಿ ಮಾರ್ಗವಾಗಿ ಲಕ್ಷ್ಮೇಶ್ವರ ಹೋಗ್ತಾಯಿದ್ರು. ದೋಣಿ ಹತ್ರ ಇರ್ತಾನೆ ನನಗೆ ಪೇಷನ್ಸ್ ಮಾಡಿದ್ರೆ ತಲೆ ನೋಡ್ತಾರೆ, ನೇಚರ್ ಕಾಲ್ ಹೋಗ್ಬೇಕಂತ ಗಲಾಟೆ ಮಾಡಿ ಜೀಪ್ಗೆಲ್ಲ ತಲೆ ಗುದ್ದಿ ದೆನ್ ನಮ್ಮವ್ರು ಅನಿವಾರ್ಯವಾಗಿ ಕೆಳಗಿಳಿಸಿ ಇದು ಮಾಡುವಾಗ ನೇಚರ್ ಕಾಲ್ ಅಟೆಂಡ್ ಮಾಡೋ ಅಂತ ಹೇಳುವಾಗ ಕೈಯಲ್ಲಿ ಇರ್ತಕ್ಕಂಥ ಬೆಡಿಯಿಂದನೇ ಪೊಲೀಸರು ಹೊಡೆದು ಅಲ್ಲಿರೋ ಕಲ್ಲಿಂದ ಹೊಡಿಲಿಕ್ಕೆ ಪ್ರಯತ್ನ ಮಾಡಿ ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಪೊಲೀಸ್ ಸಿಬ್ಬಂದಿ ಒಂದು ಬೇಡಿಯಿಂದ ಹೊಡೆದಿದ್ದು ಮತ್ತು ಕಲ್ಲಿಂದ ಹೊಡೆಯೋದು ಆಗಿದೆ ಮಹಿಳೆಗೆ, ಮತ್ತು ತಲೆಯಿಂದ ಕೂಡ ಹೊಡೆದಿದ್ದಾರೆ. ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಮಾಡಿ ಸ್ವಲ್ಪ ಇಂಟರ್ನಲ್ ಇಂಜುರೀಸ್ ಕೂಡ ಇದೆ, ಟ್ರೀಟ್ಮೆಂಟ್ ಆಗ್ತಾ ಇದೆ. ರೋಡ್ ರಾಬರಿ ಯಾವ ಟೈಪ್ ಎಲ್ಲ ಥರದ ಅಫೆನ್ಸ್ಗಳಲ್ಲಿ ಇವರು ಭಾಗಿಯಾಗಿದ್ದಾರೆ, ಡೆಕಾಯಿಟಿ, ರಾಬರಿ, ಎಚ್ಪಿಗೆ. ಸೊ ಈಗ ಡೀಟೇಲ್ಸ್ ನಾವು ಯಾವ್ಯಾವ ಪೊಲ್ಯೂಷನಲ್ಲಿ ಯಾವ ರೀತಿಯಾಗಿದೆ ನಮಗೆ ಪ್ರಾಥಮಿಕವಾಗಿ ಗೊತ್ತಾಗಿರೋದು. ನಮ್ಮ ಲಕ್ಷ್ಮೇಶ್ವರ ಪೊಲ್ಯೂಷನಲ್ಲಿ ಥೆಫ್ಟ್ ಕೇಸ್ ಇದೆ, ಧಾರವಾಡಲ್ಲಿ ಡೆಕಾಯಿಟಿ ಕೇಸ್ ರಿಜಿಸ್ಟರ್ ಆಗಿದೆ, ಬಾಗೇವಾಡಿ ಪೊಲ್ಯೂಷನಲ್ಲಿ ಒಂದು ಥೆಫ್ಟ್ ಕೇಸ್ ರಿಜಿಸ್ಟರ್ ಆಗಿದೆ, ತಿಕೋಟ ಪೊಲ್ಯೂಷನ್ನಲ್ಲಿ ಥೆಫ್ಟ್ ಕೇಸ್ ರಿಜಿಸ್ಟರ್ ಆಗಿದೆ. ಆಮೇಲೆ ಇದರಲ್ಲಿ ಕೋಲಾರ ಪೊಲ್ಯೂಷನ್ ಲಿಮಿಟ್ಸಲ್ಲಿ ಒಂದು ಕುರಿ ಕಳ್ಳತನ ಮಾಡಿರೋದು ಪ್ರಕರಣ ಇದಾಗಿದೆ. ಆಮೇಲೆ ಹಿಂದೆ ಜಾಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ, ಬೆಂಗಳೂರು ನಗರದ ಜಾಲಹಳ್ಳಿ ಪೊಲೀಸ್ ಠಾಣೆಗಳಲ್ಲಿ ಕಳ್ಳತನ ಪ್ರಕರಣಗಳಿರುವುದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಇದು ಮೇಲ್ನೋಟಕ್ಕೆ ಗೊತ್ತಾಗಿರೋದು. ಇನ್ನೂ ಹೆಚ್ಚಿನ ಅಪರಾಧಗಳನ್ನು ಅವರು ಮಾಡಿರುವುದೇ ಮಾಹಿತಿ ಇದೆ. ಬೇರೆ ಬೇರೆ ರಾಜ್ಯದಲ್ಲಿ ಮಹಾರಾಷ್ಟ್ರ, ಆಂಧ್ರದಲ್ಲಿ ಮಾಹಿತಿ ಇದೆ. ಅನೇಕತೆಯ ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರು ಈಗ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದು, ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡ ತಂಡಕ್ಕೆ ಒಂದು ಹ್ಯಾಟ್ಸ್ ಅಪ್ ಹೇಳಬೇಕಾಗಿದೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.